2025ನೇ ಸಾಲಿನ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಧ್ವಜ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಎಂ ಅಂಜಿನಪ್ಪ, ನಿವೃತ್ತ ಪೊಲೀಸ್ ಉಪನಿರೀಕ್ಷಕರು, ದಾವಣಗೆರೆ ಜಿಲ್ಲೆ ರೋಡ್ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಬಳಿ ಆಗಮಿಸುತ್ತಿದ್ದಾರೆ. ಕವಾಯತಿನ 8 ಜನ ಅಧಿಕಾರಿಗಳು 147 ಸಿಬ್ಬಂದಿಗಳು ಹಾಜರಿದ್ದು ಕವಾಯತ ತಮ್ಮ ಪರಿಸ್ಥಿತಿ ಸಜ್ಜಾಗಿದೆ. ಇಂದಿನ ಧ್ವಜ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಅಂಜನಪ್ಪ ಎಂ, ನಿವೃತ್ತ ಆರಕ್ಷಕ ಉಪನಿರೀಕ್ಷಕರು, ಇದೀಗ ತೆರೆದ ವಾಹನದಲ್ಲಿ ಕವಾಯತಿನ ಮುಖ್ಯ ಸಮಾದೇಶಕರಾದಂತಹ ಶ್ರೀ ಎಚ್ ಬಿ ಸೋಮಶೇಖರಪ್ಪ, ಪೊಲೀಸ್ ನಿರೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಹನುಮಂತಪ್ಪ, ಶ್ರೀಮತಿ ಕಂಚಮ್ಮ ಇವರ ಮಗನಾಗಿ ಅಗ್ರಿಕಲ್ಚರ್ ಪದವಿ ಹಾಗೂ ಮಗಳು ಪ್ರಿಯಾಂಕ ಅವರು BE ಹಾಗೂ MBA ವ್ಯಾಸಂಗವನ್ನು 1985ರಿಂದ 1989ರವರೆಗೆ 5 ವರ್ಷಗಳ ಕಾಲ CRPF ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದು, ಈ ಅವಧಿಯಲ್ಲಿ ನಾಗ್ಪುರ, ದೆಹಲಿ, ಹರಿಯಾಣ, ಪಂಜಾಬ್, ಶ್ರೀನಗರ, ಪೂನಾದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರಿಗೆ 2003ನೇ ಸಾಲಿನ ಮಾನ್ಯ ಮುಖ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇದೀಗ ಸ್ಟೂಡೆಂಟ್ಗಳ ಪರಿಸ್ಥಿತಿ ಮುಕ್ತಾಯಿತು. ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತಿದ್ದೇನೆ. ಕವಾಯತಿನ ಮುಖ್ಯ ತಂಡ ನಾಯಕರು ಕವಾಯತನ್ನ ಪ್ರಾರಂಭಿಸಲು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ.
ಪೊಲೀಸ್ ಧ್ವಜಾರೋಹಣ ಕಾರ್ಯಕ್ರಮದ ಕವಾಯತು ತಂಡದಲ್ಲಿ 1ನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡದ ನಾಯಕರಾಗಿ ಶ್ರೀ ಮಹೇಶ್ ಪಾಟೀಲ್, ಆರಕ್ಷಕ ಉಪನಿರೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆಯವರು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡೆಯುವ ಮೂಲಕ ಸೂಕ್ಷ್ಮ ಸಂಚಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಸಂಗೀತ ಗೌರವ ವಂದನೆಯನ್ನ ಮುಖ್ಯ ಅತಿಥಿಗಳಿಗೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ದಾವಣಗೆರೆ ಗ್ರಾಮಾಂತರ ತಂಡದ ನಾಯಕರಾಗಿ ಶ್ರೀ ಅಜ್ಜಪ್ಪ, ಆರಕ್ಷಕ ಉಪನಿರೀಕ್ಷಕರು, ಮಾಯಕೊಂಡ ಪೊಲೀಸ್ ಠಾಣೆ ಇವರ ನೇತೃತ್ವ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡೆಯುವ ಮೂಲಕ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ 4ನೇ ತಂಡವಾಗಿ ಜಿಲ್ಲಾ ಮಹಿಳಾ ಪೊಲೀಸ್ ತಂಡ, ಅವರ ನಾಯಕರಾಗಿ ಶ್ರೀಮತಿ ಆಶಾ, ಆರಕ್ಷಕ ಉಪನಿರೀಕ್ಷಕರು, ಜಿಲ್ಲಾಧಿಕಾರಿಗಳು ತಮ್ಮ ತಂಡದ ಎಲ್ಲ ಸದಸ್ಯರೊಂದಿಗೆ ಆಕರ್ಷಕ ವಿಜ್ಞಾನ ನುಡಿಗಳ ಮೂಲಕ ಮುಖ್ಯ ಅತಿಥಿಗಳಿಗೆ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ 5ನೇ ತಂಡ ಚಿನ್ನಗಿ ಉಪವಿಭಾಗ ತಂಡದ ನಾಯಕರಾಗಿ ಶ್ರೀ ಆರಕ್ಷಕ ಉಪನಿರೀಕ್ಷಕರು, ಬೆಂಗಳೂರು ಪೊಲೀಸ್ ಠಾಣೆ ಇವರ ನೇತೃತ್ವದ ತಂಡ ನೀತಿಬದ್ಧವಾಗಿ ನಿಧಾನಗತಿಯ ನಡೆಯುವ ಮೂಲಕ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ 6ನೇ ಹಾಗೂ ಕೊನೆಯ ತಂಡವಾಗಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತಂಡದ ನಾಯಕರಾಗಿ ಶ್ರೀಪತಿ ದಿಲೀಪ್, ಆರಕ್ಷಕ ಉಪನಿರೀಕ್ಷಕರ, ನಗರ ಠಾಣೆಯಲ್ಲಿ ತಮ್ಮ ತಂಡದ ಎಲ್ಲ ಸದಸ್ಯರಿಗೆ ಮುಖ್ಯ ಅತಿಥಿಗಳಿಗೆ ಆಕರ್ಷಕ ವಿಜ್ಞಾನ ನುಡಿಯ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನು ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಈ ಆಕರ್ಷಕ ಪಥ ಸಂಚಲನಕ್ಕೆ ಸುಸ್ವಾರವಾಗಿ ಮಾತನಾಡಿರ್ತಕ್ಕಂತಹ ತಂಡ ಶ್ರೀ ವಂದನಪ್ಪ, ಸಹಾಯಕ ಆರಕ್ಷಕ ಉಪನಿರೀಕ್ಷಕರು, ಬ್ಯಾಂಕ್ ಮಾಸ್ಟರ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆಯವರ ನೇತೃತ್ವದ ಸುಸ್ವಾರವಾಗಿ ವಾದ್ಯಕ್ಕೆ ತಕ್ಕಂತೆ ತಮ್ಮ ಶಿಸ್ತುಬದ್ಧ ನಡೆಯುವ ಮೂಲಕ ಆಕರ್ಷಕ ಪಥ ಸಂಚಲನ ಮಾಡ್ತಕ್ಕಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಜೋರಾದ ಕರತಾಳ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತಿರ್ತಾರೆ.
ಸಹ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಐದು ನಿಲ್ಲಿ ನಿಲ್ಲಿ ಮುಂದೆ ಬರಲು ಎಡಕ್ಕೆ ತಿರುಗಿ ಕಾಲ ಶಸ್ತ್ರ ವಿರುದ್ಧ ಕ್ರಮ ಪಕ್ಕಕ್ಕೆ ಸರಿ ಹೊಂದಿಸಿ ವಂದನಾ ಶಸ್ತ್ರ ಪೂಜಾ ಶಸ್ತ್ರ ಇದೀಗ ರಾಷ್ಟ್ರ ಧ್ವಜ ಮತ್ತು ಪೊಲೀಸ್ ಧ್ವಜದ ಆಗಮನ. ಈ ಸಮಯದಲ್ಲಿ ಎಲ್ಲರೂ ಎಸ್ಎಸ್ ಹೊಂದಿರುತ್ತಾರೆ. ಆರಕ್ಷಕ ಉಪನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಇವರ ನೇತೃತ್ವದಲ್ಲಿ ಪೊಲೀಸ್ ಜಂಗಾಯದೊಂದಿಗೆ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಆಗಮನವಾಗುತ್ತಿದೆ. ಇದರ ನಂತರ ಜಿಲ್ಲಾ ಪೊಲೀಸ್ ವಾದ್ಯವೃಂದದಿಂದ ರಾಷ್ಟ್ರಗೀತೆಯ ನುಡಿಸಲಾಗುವುದು. ಹಾಗಾಗಿ ವೇದಿಕೆಯಲ್ಲಿ ಅಕ್ಕಪಕ್ಕವಿರುವ ಎಲ್ಲ ಸ್ಪೀಕರ್ಗಳು ಎದ್ದು ನಿಂತು ರಾಷ್ಟ್ರಗೀತೆಗೆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ. ರಾಷ್ಟ್ರೀಯ ವಂದನಾ ಶಸ್ತ್ರ ಪೂಜಾ ಶಸ್ತ್ರ ಶಸ್ತ್ರ ಮುಂದಿನ ಕಾರ್ಯಕ್ರಮ ರಾಷ್ಟ್ರೀಯ ವಂದನಾ ಶಸ್ತ್ರ
ಹಿಮಗಿರಿಯ ಶೃಂಗ ದೇವನದಿ ಗಂಗ ಮನದಲ್ಲಿ ಮೂಡಿದೆ ಭಾವ ವಿನೂತನ ಅನುಪಮ ಉತ್ತುಂಗ. ಹಿಮಗಿರಿಯ ಶೃಂಗ ದೇವನದಿ ಗಂಗ ಮನದಲ್ಲಿ ಮೂಡಿದೆ ಭಾವ ವಿನೂತನ ಅನುಪಮ ಉತ್ತುಂಗ. ಸೋಲೆ ಗೆಲುವಿನ ಸೋಪಾನ ದುಡಿತದ ನಡಿಲಿ ಜೋಪಾನ. ಸೋಲೆ ಗೆಲುವಿನ ಸೋಪಾನ ದುಡಿತದ ನಡಿಲಿ ಜೋಪಾನ. ನೋಡಲಿ ನೊಂದಿದ ನೊಂದೊಳಗೆ ನೀಡುವೆ ಧೈರ್ಯ ಸಮಾಧಾನ. ಭಾರತ ಮಾತೆಯ ರಕ್ಷಣೆಗಾಗಿ ಮುಡುಪಾಗಿಡಲೆಮ್ಮಯ್ಯ ಪ್ರಾಣ. ಮುಡುಪಾಗಿಡಲೆಮ್ಮಯ್ಯ ಪ್ರಾಣ. ಇದೀಗ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ನಿರ್ಗಮನ. ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯ ಶುಭಾಶಯಗಳು. ನಾವು ಏನಕ್ಕೆ ಪೊಲೀಸ್ ಧ್ವಜ ದಿನಾಚರಣೆ ಮಾಡ್ತೀವಿ ಅಂದ್ರೆ 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಮಾಡ್ತೇವೆ. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ನಿವೃತ್ತಿಯಾದಂತಹ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಮತ್ತೆ ಆ ದಿವಸ ಅವ್ರಿಗೆ ಕರೆದು ಆ ವರ್ಷದಲ್ಲಿ ಯಾರ್ಯಾರು ನಿವೃತ್ತಿಯನ್ನ ಹೊಂದಿರ್ತಾರೆ ಅವರಿಗೆ ಕೂಡ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಇರ್ತದೆ. ಈ ಒಂದು ದಿವಸ ನಾವು ಏನು ಈ ವರ್ಷ ಪೊಲೀಸ್ ಧ್ವಜಗಳನ್ನ ಕಳಿಸ್ಕೊಡ್ತಾರೆ ಆ ಧ್ವಜದಲ್ಲಿ ಬಂದಂತಹ 50% ಹಣವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾನಿಧಿಗೂ ಇನ್ನು 50% ಹಣವನ್ನ ಕೇಂದ್ರದ ಕ್ಷೇಮಾನಿಧಿಗೂ ನಾವು ಕಟ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಮುಖ್ಯವಾಗಿ ನಿವೃತ್ತಿ ಹೊಂದಿದಂತಹ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಹಾಗೂ ಪ್ರಸ್ತುತ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿಗೋಸ್ಕರ ಈ ಒಂದು ಅನೇಕ ಕಾರ್ಯಕ್ರಮಗಳು ಏನೇನಿದಾವೆ ಅದನ್ನು ನಿಮ್ ಮುಂದೆ ಪ್ರಸ್ತುತಪಡಿಸ್ತೇವೆ. ಈ 2024 ಹಾಗೂ 25ನೇ ಸಾಲಿನಲ್ಲಿ ಒಟ್ಟು ನಮ್ಮಲ್ಲಿ 4 ಜನ PSI, 5 ಜನ ASIಗಳು, ARSI 2, CHC 2, ಮಹಿಳಾ SCಗಳು 1, ಗ್ರೂಪ್ ಡಿ 1, ಒಟ್ಟು 15 ಜನ ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತಿ ಹಾಗೂ ಸ್ವಯಂ ಇಚ್ಛಾ ನಿವೃತ್ತಿಯನ್ನ ಹೊಂದಿರ್ತಾರೆ. ಸೊ 2024ನೇ ಸಾಲಿನಲ್ಲಿ ಪೊಲೀಸ್ ಧ್ವಜ ಸಾರ್ವಜನಿಕರಿಗೆ ಮಾರಾಟ ಮಾಡಿ ನಾವು ಸಂಗ್ರಹಿಸಿದಂತಹ ಹಣದ ವಿವರ ದಿನಾಂಕ ಮೊತ್ತ 12,72,575 ರೂಪಾಯಿಗಳು. ಈ ವರ್ಷ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯಿಂದ ಖರ್ಚು ಮಾಡಿದ ವಿವರಗಳು ಈ ವರ್ಷ ಕೂಡ ಒಟ್ಟು 68 ಜನ ಈಗಾಗಲೇ ಅಡ್ಮಿಷನ್ ಕೂಡ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಪ್ರವೇಶವನ್ನು ಪಡೆದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಸೊ ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದಂತೆ ಸಿಎಂ ಪದಕವನ್ನ ಕೊಡ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ಜಿಲ್ಲೆಗೆ 13 ಮಾನ್ಯ ಸಿಎಂ ಪದಕಗಳ ಚಿನ್ನದ ಪದಕಗಳನ್ನ ಪಡೆದುಕೊಂಡಿರ್ತಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಅಂದ್ರೆ ಯಾವಾಗ ಕೂಡ 24x7 ಹೆಚ್ಚು ಕೆಲಸವನ್ನ ಮಾಡ್ಬೇಕಾಗ್ತದೆ, ಜೊತೆಯಲ್ಲಿ ಕೂಡ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಅವರ ಆರೋಗ್ಯ ಬಹಳ ಮುಖ್ಯವಾಗಿರ್ತದೆ. ಅವರ ವಾರ್ಷಿಕ ಆರೋಗ್ಯ ತಪಾಸಣೆಯೊಂದಿಗೆ ನಾವು ಈ ವರ್ಷ ಸುಮಾರು 5ಕ್ಕೂ ಹೆಚ್ಚು ಹೆಲ್ತ್ ಚೆಕಪ್ ಏನಿದ್ರು ಆ ತರ ಹೆಲ್ತ್ ಚೆಕಪ್ ಇದನ್ನು ಕೂಡ ಎಲ್ಲಾ ವಿವಿಧ ಸಂಘ ಸಹಾಯಗಳಿಂದ ಅಥವಾ ವಿವಿಧ ಆಸ್ಪತ್ರೆಗಳಿಂದ ವಿವಿಧ ರೀತಿಯ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಒಂದು ತಪಾಸಣೆಯೊಂದಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ವಿವಿಧ ರೀತಿಯ ತಪಾಸಣೆಯನ್ನು ಕೂಡ ಮಾಡಿಸಲಾಗಿರ್ತದೆ. ಅದಲ್ಲದೆ ಮಾನ್ಯ DG and IGP ಅವರು BMI ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಪ್ರತಿಯೊಬ್ರು ಕೂಡ ಅವರು ಹೆಲ್ದಿ ವೇಟ್ ಅನ್ನ ಇಟ್ಕೊಂಡಿರ್ಬೇಕು ಅಂತ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ರೆಗ್ಯುಲರ್ ಆಗಿ ಯೋಗ ಆಗಿರ್ಬೋದು, ಏರೋಬಿಕ್ಸ್ ಆಗಿರಬಹುದು, ಧ್ಯಾನ, ಯೋಗ, ಎಕ್ಸರ್ಸೈಸಸ್ ಪ್ರತಿಯೊಂದರ ಕಡೆಗೂ ಹೆಚ್ಚಿನ ಗಮನ ಕೊಡ್ತಾ ಇದೀವಿ. ಸೊ ಇದೆಲ್ಲದ ಮುಖ್ಯ ಉದ್ದೇಶ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆಯ ಹೆಲ್ತ್ ಅನ್ನ ಇಟ್ಕೊಂಡಿರ್ಬೇಕು ಮತ್ತೆ ಅವರ ಕಲ್ಯಾಣ ಯಾವಾಗ್ಲೂ ಕೂಡ ನಮ್ಮ ಉದ್ದೇಶ ಆಗಿರ್ತದೆ ಅಂತ ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆಯ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿವಸ 2/4/25 ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾಗಿರುವ ಎಂ ಅಂಜಿನಪ್ಪ, ನಿವೃತ್ತ ಪೊಲೀಸ್ ಉಪನಿರೀಕ್ಷಕರು, ದಾವಣಗೆರೆ ಜಿಲ್ಲೆ,
ಇವರಿಗೆ ವೈಯಕ್ತಿಕವಾಗಿ ಹಾಗೂ ದಾವಣಗೆರೆಯ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಿ ಮಂಜುನಾಥ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿ ಮಿತ್ರರಾದಂತಹ ಕೃಷ್ಣಪ್ಪರವರು ನಿವೃತ್ತ ಕಮಾಂಡರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ದಿವಸದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಂಎಸ್ ಕವಲಾಪುರೆ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ, ಮಾಲ್ತೇಶ್ ಕುಣಿಬೇವು ಪೊಲೀಸ್ ಉಪಾಧೀಕ್ಷಕರು ಸಿಐ ಡಿ ಘಟಕ ದಾವಣಗೆರೆ ಹಾಗೂ ಬಸವರಾಜ್ ಡಿಡಿಪಿ ಈಸ್ಟರ್ನ್ ರೇಂಜ್ ದಾವಣಗೆರೆ, ಚಾವಾ ಉಪನಿರ್ದೇಶಕರು RFSL ದಾವಣಗೆರೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿವೃತ್ತ ಪೊಲೀಸ್ ಮುಂದದ ಕಾರ್ಯಕ್ರಮ ಇವರಿಗೆ ಸನ್ಮಾನದ ಆತಿಥ್ಯ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಗೌರವ ಆತಿಥ್ಯವನ್ನ ಸ್ವೀಕರಿಸತಕ್ಕಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ. ಶ್ರೀ ಜಿ ನಾಗರಾಜಪ್ಪ ಸಹಾಯಕ ಆರಕ್ಷಕ ಉಪನಿರೀಕ್ಷಕರು, ಶ್ರೀ ಕೆ ಓಂಕಾರಪ್ಪ ಸಹಾಯಕ ಆರಕ್ಷಕ ಉಪನಿರೀಕ್ಷಕರು, ಶ್ರೀ BS ಧರ್ಮಪ್ಪ CHC 246, ಶ್ರೀಮತಿ ರಾಜೇಶ್ವರಿ ಸ್ವಚ್ಛತಾ ಸಿಬ್ಬಂದಿ, 2024-25ನೇ ಸಾಲಿನಲ್ಲಿ ನಿವೃತ್ತಿ ಹೊಂದಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈಗ ಕಾರ್ಯಕ್ರಮದಲ್ಲಿ ಗೌರವ ಆತಿಥ್ಯವನ್ನ ಸ್ವೀಕರಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನಿತರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಸುದೀರ್ಘ ಸೇವೆಯನ್ನ ಸಲ್ಲಿಸಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸ್ವೀಕರಿಸಿದಂತಹ ಎಲ್ಲ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅಭಿನಂದನೆಗಳು ಹಾಗೂ ಗೌರವ ಆತಿಥ್ಯವನ್ನ ಮಾಡಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಅಧ್ಯಕ್ಷತೆ ವಹಿಸಿರುವಂತಹ ಮಾನ್ಯ ಪೂರ್ವ ವಲಯ IGP ಸಾಹೇಬರಾದ ಸನ್ಮಾನ್ಯ BR ರವಿಕಾಂತ ಗೌಡ IPS ಸಾಹೇಬರಿಗೆ ಹಾಗೂ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ IPS ಮೇಡಮ್ ಅವರಿಗೆ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಂಜುನಾಥ್ ಸಾಹೇಬರಿಗೆ ಮತ್ತು ಹಾಗೂ ಪೊಲೀಸ್ ಕಮಾಂಡೆಂಟ್ ಆದಂತಹ ಕೃಷ್ಣಪ್ಪ ಸಾಹೇಬರಿಗೆ ಹಾಗೂ ಈ ಕಾರ್ಯಕ್ರಮದ ಹಾಜರಿರುವ ಹಿರಿಯ ಮತ್ತು ಕಿರಿಯ ಅಧಿಕಾರಿ ಸಿಬ್ಬಂದಿ ಅವರಿಗೆ ಮತ್ತು ನಿವೃತ್ತ ಅಧಿಕಾರಿಗಳು ಹಿರಿಯ ಕಿರಿಯ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ಅವರಿಗೆ ಹಾಲಿ ಇರುವ ವಲಯ ಕಚೇರಿ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿ
ಅಧಿಕಾರಿ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿರುವ ಬಂಧುಗಳಿಗೆ ಈ ದಿನದ ಉತ್ತಮ ಕವಾಯತು ನಡೆಸಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ನನಗೆ ಸೇವೆ ಸೇರಿದಾಗಿಂದ ಸುಮಾರು 31 ವರ್ಷ 5 ತಿಂಗಳ ಕಾಲ ನನಗೆ ಪೊಲೀಸ್ ಇಲಾಖೆ ಜೀವನ ಭದ್ರತೆ, ಕುಟುಂಬ ನಿವಾರಣೆ, ಮಕ್ಕಳ ವಿದ್ಯಾಭ್ಯಾಸ, ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಿ ಎನ್ನುವುದು ಕಲ್ಪಿಸಿಕೊಟ್ಟಿದ್ದ ಈ ಇಲಾಖೆಗೆ ನನ್ನ ಮೊದಲನ ಆರೋಗ್ಯದಿಂದ ಜೀವನ ನಡೆಸಿದ್ದೇನೆ ಎಂದು ಅದು ನನ್ನ ಅಡಿಷನಲ್ ಎಸ್ಪಿ ಅವರ ಶ್ರೀ ಜಿ ಮಂಜುನಾಥ್ ಅವರೇ, ನಮ್ಮೆಲ್ಲರ ನೆಚ್ಚಿನ ನಿವೃತ್ತ ಕಮಾಂಡೆಂಟ್ ಆದಂತಹ ಶ್ರೀ ಕೃಷ್ಣಪ್ಪನವರೇ, ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಕುಟುಂಬದವರೇ ಮತ್ತು ಈ ಪೆರೇಡ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪೊಲೀಸ್ ಧ್ವಜ ದಿನಾಚರಣೆ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ಇಲಾಖೆಗೆ ಅತ್ಯಂತ ಮಹತ್ವದ ದಿನ. ಅನೇಕ ರಾಜ್ಯಗಳಿಗೆ ಇವತ್ತು ಕೂಡ ತಮ್ಮದೇ ಆದ ಪೊಲೀಸ್ ಧ್ವಜವನ್ನ ಹೊಂದುವಂತ ಭಾಗ್ಯ ಸಿಕ್ಕಿಲ್ಲ. ಆದ್ರೆ ಕರ್ನಾಟಕ ಪೊಲೀಸ್ನ ಹಿರಿಮೆ ಏನು ಅಂತ ಹೇಳಿದ್ರೆ, ಅನೇಕ ದಶಕಗಳ ಹಿಂದೆಯೇ ನಮಗೆ ಈ ಪೊಲೀಸ್ ಧ್ವಜವನ್ನ ಮಾನ್ಯ ರಾಷ್ಟ್ರಪತಿಗಳು ನೀಡಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಅದೇ ರೀತಿ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾದ ದಿವಸವನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಎರಡೂ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಪೊಲೀಸ್ ಕಲ್ಯಾಣವನ್ನ, ನಿವೃತ್ತ ಮತ್ತು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರ ಕಲ್ಯಾಣವನ್ನ ದೃಷ್ಟಿಯಲ್ಲಿಟ್ಕೊಂಡು ಪೊಲೀಸ್ ಧ್ವಜ ದಿನಾಚರಣೆಯನ್ನ ಆಚರಿಸ್ತೇವೆ. ಈ ಪೊಲೀಸ್ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಪೊಲೀಸರಿಗೆ ಇರ್ತಕ್ಕಂಥ ಮುಂದಿನ ಪೊಲೀಸ್ ಪೀಳಿಗೆ ಅದರಿಂದ ಸ್ಫೂರ್ತಿಯನ್ನ ಪಡಿಬೇಕು. ಹೌದು, ನಮ್ಮ ಒಂದು ಪರಂಪರೆ ಏನಿದೆ, ಸೇವಾ ಪರಂಪರೆ ಏನಿದೆ, ಪೊಲೀಸ್ ಸೇವಾ ಪರಂಪರೆ ಏನಿದೆ, ಅದು ಅತ್ಯುನ್ನತವಾದದ್ದು. ಅದಕ್ಕೆ ಕ್ಯಾಡರ್ ಇಲ್ಲ, ಅದಕ್ಕೆ ರ್ಯಾಂಕ್ ಇಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಡಿಜಿ ಮತ್ತು ಐಜಿಪಿ ವರೆಗೆ ನಾವು ನಮ್ಮ ಪರಿಧಿಯೊಳಗಡೆ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ಕರ್ನಾಟಕ ಪೊಲೀಸ್ನ ಗೌರವವನ್ನು ಹೆಚ್ಚಿಸಬಹುದು ಅನ್ನುವ ಕಾರಣಕ್ಕೆ ಅಂತವರನ್ನ ಕರೆದು ಇವತ್ತು ನಾವು ಸನ್ಮಾನ ಮಾಡಿ ಅವರ ಮಾತನ್ನ ಕೇಳ್ತೇವೆ. ನಾನು ಇವತ್ತು ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಆರ್ಥಿಕ ಇತಿಮಿತಿ ಇರಬಹುದು, ಅಥವಾ ಕಾನೂನಿನ ಚೌಕಟ್ಟಿನ ಇತಿಮಿತಿ ಇರಬಹುದು, ನಿಯಮಗಳ ಇತಿಮಿತಿ ಇರಬಹುದು. ಆದ್ರೆ ನಮ್ಮ ಏನು ಚೌಕಟ್ಟಿನ ಒಳಗಡೆ ಮಾಡಬಹುದು ಅದನ್ನೆಲ್ಲ ಖಂಡಿತ ಮಾಡಿಕೊಡ್ತೇವೆ. ದಯಮಾಡಿ ನೀವು ದಿನಾಚರಣೆ ಇರ್ಬೋದು, ಈ ಸಂದರ್ಭಗಳಲ್ಲಿ ತಾವು ದಯಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ, ಪೊಲೀಸ್ ಧ್ವಜ ದಿನಾಚರಣೆಯ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಹೇಳಿ, ನಮ್ಮ ರೇಂಜ್ ನಲ್ಲಿ ಇವತ್ತು 17 ಜನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಬಂದಿದೆ. ಅದರಲ್ಲಿ ಅಗ್ರಸ್ಥಾನವನ್ನ ದಾವಣಗೆರೆಯ ಪೊಲೀಸ್ನವರು ಪಡೆದಿದ್ದಾರೆ. ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಅವರಿಗೆ, ಅವರ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಪೊಲೀಸ್ ಧ್ವಜ ದಿನಾಚರಣೆಯ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ವಿರಮಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಸನ್ಮಾನ್ಯ ಡಾಕ್ಟರ್ BR ರವಿಕಾಂತಗೌಡ, ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆಯವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. 2025ನೇ ಸಾಲಿನ ಪೊಲೀಸ್ ಧ್ವಜ ದಿನಾಚರಣೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆಯ ಆಚರಣೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪೂರ್ವ ವಲಯದ IGP ಸಾಹೇಬರಾದಂತ ಡಾಕ್ಟರ್ BR ರವಿಕಾಂತಗೌಡ IPS ಅವರಿಗೆ, ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಅವರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ನಿವೃತ್ತ ಅಧಿಕಾರಿಗಳು ಮತ್ತು ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಸುಮಾರು 32 ವರ್ಷಗಳ ಸೇವೆ ಸಲ್ಲಿಸಿ
ಹಿಂದಿನ ವರ್ಷ ನಿವೃತ್ತಿ ಹೊಂದಿ ಈ ವರ್ಷ ಪೊಲೀಸ್ ಧ್ವಜ ದಿನಾಚರಣೆ ದಾವಣಗೆರೆ ಜಿಲ್ಲೆಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಎಂ ಅಂಜಿನಪ್ಪ ನಿವೃತ್ತ ಪೊಲೀಸ್ ಉಪನಿರೀಕ್ಷಕರು ಸಹ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಈ ಸಭೆಯಲ್ಲಿ ಆಗಮಿಸತಕ್ಕಂಥ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಮತ್ತು ಇದರ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೂಕ್ತ ಮಾರ್ಗದರ್ಶನ ನೀಡಿ ನಮ್ಗೆಲ್ಲ ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸತತವಾಗಿ ಪ್ರಯತ್ನಿಸಿ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾದಂತಹ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಉಮಾ ಪ್ರಶಾಂತ್ ಐಪಿಎಸ್ ಮೇಡಮ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ವತಿಯಿಂದ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ರವಿನಾರಾಯಣ ಎಸ್ ಪಿ ಸಾಹೇಬರು, ಗುರುದತ್ ನಿವೃತ್ತ ಎಸ್ ಪಿ ಸಾಹೇಬರು, ಶಿವಾಚಾರ್ಯ ನಿವೃತ್ತ ಎಸ್ ಪಿ ಸಾಹೇಬರು ಹಾಗೂ ಲಿಂಗಾರೆಡ್ಡಿ ಸಾಹೇಬರು ಮತ್ತೆ ರುದ್ರಮುನಿ ಸಾಹೇಬರು, ವಿ ಸಕ್ರಿ ಸಾಹೇಬರು, ಮುಲ್ಲಣ್ಣ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೃಷ್ಣಪ್ಪ ಸಾಹೇಬರು ನಿವೃತ್ತ ಕಮಾಂಡೆಂಟ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ವತಿಯಿಂದ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಿವೃತ್ತ ಮಾನ್ಯರೇ, ಪೊಲೀಸ್ ದಿನಾಚರಣೆ ಕವಾಯತು ಮುಖ್ಯವಾಗಿ ನಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ. ಕವಾಯತು ತಂಡಗಳ ನಿರ್ಗಮನಕ್ಕಾಗಿ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆದ ಕವಾಯತಿನ ಮುಖ್ಯ ಸಮಾದೇಶಕರಾದ ಶ್ರೀ ಸೋಮಶೇಖರಪ್ಪ ಎಚ್ಬಿ, ಆರಕ್ಷಕ ನಿರೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಇವರು ಇದೀಗ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ಪೊಲೀಸ್ ಧ್ವಜ ದಿನಾಚರಣೆ 2025ರ ವಿಶೇಷ ಸಂದರ್ಭ. ನಮ್ಮ ಧ್ವಜವು ಬಾನೆತ್ತರಕ್ಕೆ ಹಾರುತ್ತಿರಲಿ, ಕರ್ತವ್ಯ ನಿಷ್ಠೆಯ ಸವಿಗಾಳಿ ಬೀಸುತ್ತಿರಲಿ, ಪ್ರಾಮಾಣಿಕತೆಯ ಕುಸುಮ ಅರಳುತ್ತಿರಲಿ, ಶಿಸ್ತುಬದ್ಧವಾಗಿ ಶಂಖನಾದ ಮೊಳಗುತ್ತಿರಲಿ, ಕಗ್ಗತ್ತಲಲ್ಲಿ ನ್ಯಾಯ ಜ್ಯೋತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶಿಸ್ತುಬದ್ಧ ನಡೆಯುವ ಮೂಲಕ ತಂಡಗಳ ಗೌರವವನ್ನು ಸಲ್ಲಿಸುತ್ತಾರೆ.
ಎಲ್ಲರಿಗೂ ತುಕಾಲಿ ವ್ಯವಸ್ಥೆ ದಯಮಾಡಿ ಎಲ್ಲರೂ ತುಕಾಲಿ ಮಾಡ್ಕೊಂಡು ಉಪಹಾರ ವ್ಯವಸ್ಥೆ ಎಲ್ಲರೂ ಉಪಹಾರ ವ್ಯವಸ್ಥೆ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸರ್ವರಿಗೂ ಸಹ ಉಪಹಾರದ ವ್ಯವಸ್ಥೆ ಇರುತ್ತೆ. ದಯಮಾಡಿ